ಅವ್ರು 6 ವರ್ಷದಲ್ಲಿ 1 ಲಕ್ಷ ಕೊಟ್ಟಿದ್ರು. ನಾನು 2.5 ವರ್ಷದಲ್ಲಿ 2,20,000 ಹಕ್ಕುಪತ್ರ ಹಾಗೂ ನಾವು ಜನಗಳ ಮನೆ ಬಾಗಿಲಿಗೆ ಹೋಗಿ ನಾವು ಮಾಡಿಕೊಡ್ತಾ ಇದ್ದೇವೆ. ಜನಗಳ ಮನೆ ಬಾಗಿಲಿಗೆ ಸರ್ಕಾರ ಹೋಗಿ ಮಾಡಿಕೊಡ್ತಾ ಇದೆ. 100ಕ್ಕೆ 100 ಪಾರದರ್ಶಕವಾಗಿ ಪಕ್ಕಾ ಮಾಡಿಕೊಡ್ತಾ ಇದ್ದೇವೆ. ಇದು ಆಡಳಿತ ಸುಧಾರಣೆ ಮತ್ತು ಒಳ್ಳೆ ಆಡಳಿತ ಅಲ್ವಾ? ಇದಕ್ಕಿಂತ ನಾವು ಇನ್ನೇನು ಆಡಳಿತ ಕೊಡ್ಬೇಕು? ಇದೇ ತರ ನಾನು ನಿಮ್ಗೆ ನನ್ನ ಇಲಾಖೆದು ಬೇರೆ ಇನ್ನ 10 ಉದಾಹರಣೆ ಕೊಡಬಲ್ಲೆ. ಆದ್ರೆ ಎಲ್ಲಾ ಮಾತಾಡಿದ್ರೆ ಯಾವ್ದು ಫೋಕಸ್ ಆಗೋದಿಲ್ಲ ಅಂತ ಒಂದು ಕಾರ್ಯಕ್ರಮನ ಮಾತಾಡ್ತಾ ಇದೀವಿ. ಅದೇ ತರ ಇನ್ನೂ 5-10 ಕಾರ್ಯಕ್ರಮನ ಮಾತಾಡ್ಬಲ್ಲೆ. ಕೋಡಿ ದುರಸ್ತಿಯಲ್ಲಿ ಏನ್ ಮಾಡ್ತಾ ಇದ್ದೇವೆ, ಈ ಪೌತಿ ಖಾತೆ ಅಭಿಯಾನದಲ್ಲಿ ಏನ್ ಮಾಡ್ತಾ ಇದ್ದೇವೆ. ನಾನು ಇದೇ ತರ ಇಷ್ಟೇ ಅಂಕಿ ಸಂಖ್ಯೆ ಸಮೇತ ನಿಮ್ಗೆ ಆ ಹಿಂದಿನ ಅವಧಿಗಿಂತ 3 ಪಟ್ಟು ಕೆಲಸ 2.5 ವರ್ಷದಲ್ಲಿ ಮಾಡಿರೋದು ನಾನು ನಿಮ್ಗೆ ಡೇಟಾ ಕೊಡ್ತೇನೆ. ಈಗ ನೀವು ಕೇಳ್ತಾ ಇದ್ದೀರಾ, ನಾನು ಹೇಳ್ತೇನೆ. ಕೇಳೋದಕ್ಕೋಸ್ಕರ 2.5 ವರ್ಷದಲ್ಲಿ ಅದ್ರ ಜೊತೆ ಟ್ಯಾಕ್ಸ್ ಕೂಡ ಜಾಸ್ತಿ ಆಗಿದೆ, ಪಾಣಿ ಬಿಲ್ ಕೂಡ ಶುಲ್ಕ ಕೂಡ ಜಾಸ್ತಿ ಆಗಿದೆ, ಅದು ಕೂಡ ಜಾಸ್ತಿ ಆಗಿದೆ ಸರ್. ನಾನು ಮನೆಗೆ ತಗೊಂಡು ಹೋಗ್ತಾ ಇದ್ದೀನಿ. ಅಲ್ಲ ಸರ್, ಅದು ಹೇಳ್ಬೇಕಲ್ಲ ಸರ್ ನೀವು. ನಾನು ಮನೆಗೆ ತಗೊಂಡು ಹೋಗ್ತಾ ಇದ್ದೀನಿ ಸರ್ಕಾರ ಅಂದ್ಮೇಲೆ ಇದು ಜನರಿಗೆ ಹೊರೆ ಅಲ್ವಾ ಸರ್? ಆಗಿದ್ರೆ ಹಾಗಾದ್ರೆ ಇವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಪೆಟ್ರೋಲ್ ಡೀಸೆಲ್ ಆಕ್ಚುಲಿ ಏನಿದೆ ಅದಕ್ಕೆ ನಾವು ಹೋಲಿಕೆ ಮಾಡಿದ್ರೆ 60 ರೂಪಾಯಿಗೆ ಡೀಸೆಲ್ ಪೆಟ್ರೋಲ್ ಅವ್ರನ್ನ ಯಾಕೆ ಕಡಿಮೆ ಮಾಡಿ ಅಂತ ಕೇಳಿಲ್ಲ. ಅವ್ರನ್ನ ಯಾಕೆ ಕಡಿಮೆ ಮಾಡಿ ಯಾವ ಪಾಣಿ ಜಾಸ್ತಿ ಮಾಡಿದಿರಪ್ಪ? ಯಾವ್ದು ಮಾಡಿದಿರಪ್ಪ? ಯಾವ್ದು ಮಾಡಿದಿರ ಗೊತ್ತಿಲ್ಲ. ನೀವು ಕೇಳ್ರಿ ಸ್ವಲ್ಪ, ಸ್ವಲ್ಪ ಕರೆಕ್ಟ್ ಆಗಿ ಸರ್ಕಾರದ ಸಾಧನೆಗಳು ಹೇಳುವಾಗ ಸರ್ಕಾರದ ಲೋಪದೋಷಗಳನ್ನು ಕೂಡ ಹೇಳ್ಬೇಕಲ್ಲ ಸರ್? ಅದು ನೀವು ಹೇಳ್ಕೊಡಿ. ಅದನ್ನ ನಾವು ಹೇಳೋದು ತಪ್ಪು ಹೇಳ್ತಾ ನಿಮ್ಗೆ ಸ್ವಾತಂತ್ರ್ಯ ಇದೆ, ನಿಮ್ ಸ್ವಾತಂತ್ರ್ಯ ನಿಮಗೆ, ನನ್ನ ಸ್ವಾತಂತ್ರ್ಯ ನಾವು ಕೂಡ ಅದನ್ನೇ ಹೇಳ್ತಾ ಇರೋದು ಸರ್.